ನಮ್ಮ ಕಂಪ್ನಿಲಿ ಏನೋ ದೊಡ್ಡ ಮನ್ಸು ಮಾಡಿ ಸ್ಯಾಟರ್ಡೆ ಸಂಡೇ ರಜಾ ಕೊಟ್ಟಿದ್ದಾರೆ ನಮ್ಮ ಕಂಪ್ನಿಲಿ. ನಾನು ನೈಟ್ ಶಿಫ್ಟ್ ಇದ್ದಿದ್ದರಿಂದ ಒನ್ ಡೇ ಫುಲ್ ವೇಸ್ಟೇನೆ. ಸೊ ಆದರೂ ಪರವಾಗಿಲ್ಲ ಅಂತ 5 o'clock ಎದ್ದು ಪೋರ್ಟರ್ ಮಾಡೋಣ, ಎಷ್ಟಾಗುತ್ತೆ ಅರ್ನಿಂಗ್ಸು ಪಾರ್ಟ್ ಟೈಮಲ್ಲಿ ಅಂತ ನೋಡೋಣ ಅಂತ ಪೋರ್ಟರ್ ಆನ್ ಮಾಡಿದ್ದೀನಿ. ಆನ್ ಮಾಡಿದ ತಕ್ಷಣವೇ ಆರ್ಡ್ರೇನೋ ಕೊಟ್ಟೋಗೋರು ಪೋರ್ಟರಲ್ಲಿ. ಬಾನಸವಾಡಿ ಕೊಟ್ಬಿಟ್ಟಿದ್ದಾನೆ ಗುರು. 25 ಕಿಲೋಮೀಟ್ರಿಗೆ ಬಡ್ಡಿ ಮಗ ಬರೀ 15 ರೂಪಾಯಿ ಕೊಟ್ಟಿದ್ದೆ ಆಯಿತು. 215 ರೂಪಾಯಿ ಕೊಟ್ಟಿದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ, ಕಮ್ಮಿ ಕೊಟ್ಟಿದ್ದಾನೆ. ಕಿಲೋಮೀಟ್ರಿಗೆ 10 ರೂಪಾಯಿನೂ ಬೀಳಲಿಲ್ಲ. ಏನು ರೀಸನ್ನು ಅಂತಲೂ ಗೊತ್ತಿಲ್ಲ. ಸೊ ಇನ್ನೊಂದು ಸತಿ ಸಿಗ್ನಲ್ ಬೀಳುತ್ತೋ ಏನೋ ಗೊತ್ತಿಲ್ಲ ಗುರು. ಇದು ಸಿಲುಕ್ಪೋಡ್ ಸವಾಸ ಅಲ್ಲ ಗುರು. ಜೀವನ ಎಲ್ಲ ಇಲ್ಲೇ ಕಳೆದೋಗುತ್ತೆ ಸಿಲುಕ್ಪೋಡಲ್ಲೇ, ಸ್ವಲ್ಪ ಲೇಟ್ ಆದರೆ. ಸೊ ಅಂದ್ಕೊಂಡೆ ಏನಪ್ಪ 25 ಕಿಲೋಮೀಟ್ರಿಗೆ 215 ರೂಪಾಯಿ ಕೊಟ್ಟಿದ್ದಾನ ಅಂತ. ಆದರೆ ಆ್ಯಕ್ಚುಲಾಗಿ ನಾನೇ ರಾಂಗ್ ಲೊಕೇಶನ್ ಹಾಕೊಬಿಟ್ಟಿದ್ದೀನಿ. ಸೊ ಲೊಕೇಶನ್ ಬಂದು ಇಂದಿರಾನಗರದ ಮೇಲೆ ತೋರಿಸ್ತಾ ಇದೆ, ಬಟ್ ನಾನು ಮಾರತಳ್ಳಿ ಮೇಲೆ ಹೋಗ್ತಾ ಇದ್ದೀನಿ. ಬಟ್ ಇಂದಿರಾನಗರ ತುಂಬ ಜಾಮ್ ಇದೆ, ಅದಕ್ಕೆ ಸೊ ಮಾರತಳ್ಳಿ ಮೇಲೆ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀನಿ. ಗಾಳಿ ಬರ್ತಾ ಹೆವಿ ಆಗಿದೆ ಗುರು. ಒಂದು ನಿಮಿಷ ಕಮ್ಮಿನೇ ಆಗ್ತಾಯಿಲ್ಲ ಓಡಿಸ್ತಾ ಇದ್ರು. ಇಲ್ಲೂ ಮತ್ತೆ ಜಾಮ್ ಇದೆ. ಶಟ್. ತುಂಬ ಸ್ಪೀಡಾಗಿ ಹೋದರೆ ಗಾಡಿ ನಮ್ಮದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲಿಂಗ್ ತುಂಬ ಕಮ್ಮಿ. ಯಾರೋ ಅಣ್ಣ ಹಿಡಿತಾ ಇದ್ದಾನೆ, ಯಾಕೋ ಗೊತ್ತಿಲ್ಲ. ಸೊ ಹಿಂಗಾಡಿ 1 hour ಆಯ್ತು ಗುರು ಕಸ್ಟಮರ್ ಮನೆ ಹತ್ರ ಬರುವಷ್ಟರಲ್ಲಿ. ಇನ್ನು 500 meters ಇದೆ. ಸೊ ಎಕ್ಸ್ಟ್ರಾ ಏನಾರು ಜಾಸ್ತಿ ಆಗಿರ್ತೀವಿ, ಎಕ್ಸ್ಟ್ರಾ ಕಾಸ್ಟ್ ಏನಾರು ಕೊಡ್ತಾನೆ ಏನೋ ಗೊತ್ತಿಲ್ಲ, ನೋಡಬೇಕು. ಎಲ್ಲಪ್ಪ ಇಲ್ಲಿ ಫಸ್ಟ್ ರೈಟ್. ಇಲ್ಲಿ ಟ್ರಾಫಿಕ್ ಇಲ್ಲ, ಮೇನ್ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್. ಟೂ 270 meters ಇದೆ ಅಷ್ಟೇ. ಇಲ್ಲೇ ಗುರು, ಇಲ್ಲೇ ಕಸ್ಟಮರ್ ಮನೆ ಇರೋದು. ಸೊ ಹೋಗಿ ಕಾಲ್ ಮಾಡೋಣ. ರೋಡ್ಲೇ ದೇವಸ್ಥಾನ ಇದೆಯಲ್ಲಪ್ಪ. ಅಯ್ಯಯ್ಯೋ, ನೈಟ್ ಟೈಮ್ ನೋಡೋದು, ದೇವ್ರು ನೋಡಿದ್ರೆ ಭಯ ಇತ್ತು. ಓಕೆ, ಹೋಗಿ ಇದನ್ನು ಕಸ್ಟಮರ್ಗೆ ಕೊಟ್ಟು ಫಸ್ಟ್ ಕಾಲ್ ಮಾಡೋಣ ಕಸ್ಟಮರ್ಗೆ. ಲೊಕೇಶನ್ ರೀಚ್ ಆಗಿದ್ದೀವಿ ಗುರು. ಇಂಥ ಆರ್ಡ್ರಿಗೇ ಕಾಯ್ತಾ ಇದ್ದೆ ಗುರು. ಸೊ ಪೋರ್ಟರ್ಲಿ ಬೀಳಲಿಲ್ಲ ಬಾಣಸವಾಡಿಯಿಂದ. ರ್ಯಾಪಿಡೋ ಕೂಡ ಆನ್ ಮಾಡಿದ್ದೆ. ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಿತ್ತು 325 ರೂಪಾಯಿ. ಹಾಂ ಸರ್, ಓಕೆನಾ? ಓಕೆ, ಥ್ಯಾಂಕ್ ಯು. ಹಾಂ ಓಕೆ ಸರ್, ಹುಷಾರಾಗಿ ತಗೊಂಡೋಗಿ ಸರ್. ಪೇಮೆಂಟು ಅಲ್ಲಿ ಮಾಡ್ತಾ. ಓಕೆ, ಥ್ಯಾಂಕ್ ಯು ಸರ್. ಸೊ ಒಂದೇ ಒಂದು ಕೀ ಕೊಟ್ಟಿದ್ದಾರೆ. ನಮ್ಮ ಏರಿಯಾ ಬಿದ್ದಿರೋದೇ ಖುಷಿ ಗುರು. ಹಿಂಗಾಡಿ ಇನ್ನೇನು ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಬಾನಸವಾಡಿಯಿಂದ ಇಲ್ಲಿಗೆ ಬರುವಷ್ಟರಲ್ಲಿ ಸಾಕಾಗೋಯ್ತಪ್ಪ ಸ್ವಾಮಿ. ಮೋಸ್ಟ್ಲಿ ಇದೇ ಅಪಾರ್ಟ್ಮೆಂಟು ಅಂತ ಅಂದ್ಕೊಳ್ತೀನಿ. ಒಳಗಡೆ ಹೋಗಿ ಡೆಲಿವರಿ ಮಾಡಬೇಕು ಅಂತ ಅನಿಸುತ್ತೆ. ನೋಡೋಣ ಏನು ಮಾಡಬೇಕು ಅಂತ. ಕಸ್ಟಮರ್ಗೆ ಫಸ್ಟು ಫೋನ್ ಮಾಡೋಣ. ಒಳಗಡೆ ಬನ್ನಿ ಅಂದರೆ ಹೋಗ್ಬೇಕಾಗುತ್ತೆ. ಡ್ರಾಪ್ ಎಷ್ಟು ಕೊಟ್ಟಿರ್ತಾನೋ ಗೊತ್ತಿಲ್ಲ. 104 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾನೆ. ಪಿಕಪ್ಪೇ 4.5 ಕಿಲೋಮೀಟ್ರ್ ಹಾಕಿದ್ದಾನೆ ಗುರು. ಈ ಕಡೆ ಎತ್ಕೊಬಿಡ್ತೀನಿ, ಈ ಕಡೆ ಕ್ಯಾನ್ಸಲ್ ಮಾಡೋಂಗಿಲ್ಲ. ಕ್ಯಾನ್ಸಲ್ ಮಾಡಿದ್ರೆ ಡ್ಯೂಟಿ ಆಫ್ ಆಗುತ್ತೆ. ಒಳ್ಳೆ ತಲೆನೋವಪ್ಪ ಪೋರ್ಟರ್ ಮಾಡಿದ್ರೆ. ಅಯ್ಯಯ್ಯೋ,
ಏನು ಕಲ್ಲು ಈ ರೇಂಜ್ ಹೊಡಿತಾ ಇದೆ. 4.5 ಕಿಲೋಮೀಟ್ರ್ ಪಿಕಪ್ ಹಾಕೋರಿಗೆ ಯಾವನು ಮಾಡ್ತಾನೆ ಬಿಡು. ಏನು 2 ಕಿಲೋಮೀಟ್ರ್ ಪಿಕಪ್ ಆದರೆ ಓಕೆ ಪರವಾಗಿಲ್ಲ. 4.5 ಕಿಲೋಮೀಟ್ರ್ ಪಿಕ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕೆಲವೊಂದು ಡ್ರಾಪೇ ಅಷ್ಟಿರಲ್ಲ. ಅಮೌಂಟ್ ಏನು ಮಾಡ್ತಾನೋ ಗೊತ್ತಿಲ್ಲ. ಡ್ರಾಪ್ ಪಾಂಡುರಂಗ ನಗರ ತೋರಿಸಿತ್ತು, ಅಲ್ಲಿಂದ ಡ್ರಾಪ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಯಲೆನಹಳ್ಳಿ ರೋಡಿಂದ ಈಗ ಡ್ಯೂಟಿ ಆಫ್ ಮಾಡಿದ್ರೆ ಮನೆಗೆ ಹೋಗ್ಬೇಕಾಯ್ತೆ. ಅದ್ರ ಬದಲು ಕಷ್ಟನೋ ಸುಖನೋ ಇದನ್ನೇ ಮಾಡ್ಬಿಡೋಣ. ಈಗ ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ರೆ 1 ಅವರು ಬ್ರೇಕ್ ಕೊಡ್ತಾನೆ. ಸೊ 1 ಅವರ್ ಟೈಮ್ ವೇಸ್ಟ್ ಮಾಡೋ ಬದಲು 4 ಕಿಲೋಮೀಟ್ರ್ ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋದು ಬೆಸ್ಟು. ಐಟಮ್ಮು ಸೊ ಇದನ್ನು ಒಳಗಡೆ ಹಾಕೋಣ. ಸೊ ಐಟಮ್ ಅಂತೂ ಪಿಕ್ ಮಾಡಾಯಿತು. ನಾನು ಯಾವುದೋ ದೊಡ್ಡ ಐಟಮ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ, ಅಲ್ಲಿಂದ ಬಂದಿದ್ದಕ್ಕೂ ಚಿಕ್ಕ ಐಟಮ್ ಸಿಕ್ಕಿದೆ. ಸೊ ಡ್ರಾಪ್ ಲೊಕೇಶನ್ ಬಂದು 7.3 ಕಿಲೋಮೀಟರ್ಸ್ ಇದೆ. ಪಾಂಡುರಂಗ ನಗರ. ನಮ್ಮ ಪ್ರವೀಣ್ ಅವ್ರ ಆಟೋ ಗ್ಯಾಂಗ್ ಎಲ್ಲ ಜಾಸ್ತಿ ಅಲ್ಲೇ ಪಾಂಡುರಂಗ ನಗರದಲ್ಲೇ ಡ್ಯೂಟಿ ಮಾಡ್ತಾಯಿರ್ತಾರೆ ಯಾವಾಗಲೂ. ಸೊ ರ್ಯಾಪಿಡೋದಲ್ಲಿ ಒಂದು ಬಿದ್ದರೆ ಆ ಕಡೆ ಸೈಡು ಪಾಂಡುರಂಗ ನಗರ, ಅರಕೆರೆ ಯಾವ್ದಾದ್ರು ಡ್ರಾಪ್ ಬಿದ್ದರೆ ಜೊತೆಲಿ ಅದನ್ನು ಅವ್ರನ್ನೂ ಕರ್ಕೊಂಡು ಹೋಗ್ಬಿಡ್ಬೋದು. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಂಗೆ ಆಗುತ್ತೆ. ಸೊ ಯಾವುದು ಬೀಳಲ್ಲ, ಬೈ ಚಾನ್ಸ್ ಬಿದ್ದರೆ ಚೆನ್ನಾಗಿರುತ್ತೆ. ಗುರು ನಾಯಿಗಳೆಲ್ಲ ಇಲ್ಲೇ ಸುತ್ತಮುತ್ತವೆ ಗುರು. ಕೆಂಚ ಅಲ್ಲೊಬ್ಬ ಬತ್ತವನೆ ಜೇಮ್ಸ್ ಬಾಂಡು. ಇವರೆಲ್ಲಿಗೂ ಫೋನೇ ಎತ್ತಲ್ಲ. ನಾಯಿಗಳು ಬೇರೆ ಎಲ್ಲ ಮಲಗಿವೆ. ಸರ್ ನಾಯಿ ಏನು ಕಚ್ಚಲ್ಲ? ಓಕೆ ಸರ್, ಥ್ಯಾಂಕ್ ಯು. ಬಿಡ್ರಿ ಜಾಗ. ಅದು ತಿಂಡಿ ಎಲ್ಲ ಹೋಗ್ರಿ. ಗುರು ಒಂದು ಕ್ಷಣ ಬೀಜ ಬಾಯಿಗೆ ಬಂದಿತ್ತು ಗುರು. ಒಂದು ಟೈಮ್ ಇಲ್ಲೇ ಕಚ್ಚಿಸ್ಕೊಂಡು ಹೋಗಿದ್ನಪ್ಪ ಪಕ್ಕದ ಏರಿಯಾದಲ್ಲಿ. ಅದೇ ಭಯ ಗುರು, ರಾತ್ರಿ ಟೈಮು ನಾಯಿಗಳು. ಮತ್ತೆ ಇಲ್ಲಿ ನಾವೇನು ದುಡ್ಡು ಆಸೆಗೆ ಮಾಡಿಬಿಟ್ಟು ಒಂದು ನಾಯಿ ಏನಾರು ಕಚ್ಚಿದ್ರೆ ಮತ್ತೆ ಅದಕ್ಕೊಂದು 300 ರೂಪಾಯಿ ಅಲ್ಲೇ ಖರ್ಚಾಗುತ್ತೆ. 6 ಕಿಲೋಮೀಟರ್ಸ್ ಇದೆ ಡ್ರಾಪು. ನನ್ನ ಮಗ ತುಂಬ ಕಮ್ಮಿ ಕೊಡ್ತಾವನು ಅಮೌಂಟು, ಯಾಕೆ ಅಂತ ಗೊತ್ತಿಲ್ಲ. ಬರೀ 81 ರೂಪೀಸ್ ಕೊಟ್ಟಿದ್ದಾನೆ. 8 ಕಿಲೋಮೀಟ್ರ್ ಇದೆ, ಅದರಲ್ಲಿ ಅವ್ನು ಕಮಿಷನ್ ಬೇರೆ ತಗೋತಾನೆ. ತುಂಬ ಕಮ್ಮಿ ಸಿಗುತ್ತೆ ಗುರು. ಪೋರ್ಟರ್ ಏನೋ ಅಂಥ ವರ್ಕೌಟ್ ಆಗಲ್ಲ, ಏನೋ ಮಾಡೋಕ್ಕಾಗಲ್ಲ, ಆದರೂ ಮಾಡಬೇಕು. ಇವನು ಡ್ರಾಪ್ ಲೊಕೇಶನ್ ಹತ್ರ ಹೋಗೋಣ ಫಸ್ಟು. ಅಲ್ಲಿ ಮುಂದೆನೂ ಏನೋ ಮಾಡಿದಾರಪ್ಪ, ವಾವ್ ಸಖತ್ತಾಗಿದೆ. ಸೊ ಲಾಸ್ಟ್ ಆರ್ಡ್ರ್ ತಗೋದ್ನಲ್ಲ, ಅವರೊಬ್ಬರು ಕಸ್ಟಮರ್ ಸಿಕ್ಕಿದ್ರು. ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ಕೇಳ್ತಾಯಿದ್ರು ಏನು ಬ್ರೋ ಕ್ಯಾಮ್ರಾ ಎಲ್ಲ ಮಾಡ್ತಾಯಿದ್ದೀರಾ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂತ. ಹೌದು ಬ್ರೋ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಅಂದೆ. ಅವರೇ ಹೆಸರು ನೇಮೆಲ್ಲ ಸರ್ಚ್ ಮಾಡಿ ಅವರು ಸಬ್ಸ್ಕ್ರೈಬ್ ಆದರು. ಹಾಗೆ ಹೊಸೊಬ್ರು ಸಿಕ್ಕಿದಾಗ ಒಂದು ಸ್ವಲ್ಪ ಖುಷಿ ಆಗುತ್ತೆ, ನಮಗೂ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಮಿಂಚ್ತಾ ಇದೆ ಗುರು. ದೇವಸ್ಥಾನಕ್ಕೆ ಕೂಡ ಲೈಟ್ ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಆರ್ಡ್ರ್ ಕೊಟ್ಟೆ, ಅಲ್ಲಿಂದ ಯಾವುದೂ ಆರ್ಡ್ರ್ ಬೀಳಲಿಲ್ಲ. ಹಾಗಾಗಿ ಅಲ್ಲಿಂದ ಮನೆ ಒಂದು 6.5 ಕಿಲೋಮೀಟ್ರ್ ಇತ್ತು ಮನೆ.
ಸೊ ಹಂಗಾಗಿ ಅಲ್ಲಿಂದ ಖಾಲಿನೇ ಬಂದಿದ್ದೀನಿ ಮನೆಗೆ. ಏನು ಮಾಡೋಕ್ಕಾಗಲ್ಲ, ಲಾಸ್ಟ್ ಆರ್ಡ್ರು ಮಾಡಿ ಖಾಲಿ ಬಂದೆ. ಸೊ ಅರ್ನಿಂಗ್ಸ್ ಎಷ್ಟಾಗಿದೆ ನೋಡಬೇಕೀಗ. ಇಲ್ಲಿ ಗಾಡಿ ಸೈಡ್ಗೆ ಹಾಕಿ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಎಷ್ಟು ದಬಾಕಿದ್ದೀನಿ ಅಂತ. ಸೊ ನಾನು ಮಾಡಿರೋದು ಬಂದು ಪಾರ್ಟ್ ಟೈಮು. ಸೊ ಪಾರ್ಟ್ ಟೈಮು ನಾನು 5 o'clock ಆನ್ ಮಾಡಿದ್ದೆ. ರ್ಯಾಪಿಡೋದಲ್ಲಿ ಬಂದು ಒಂದೇ ಆರ್ಡ್ರ್ ಮಾಡಿರೋದು. ಸೊ ರ್ಯಾಪಿಡೋ ಬಂದು ಇವತ್ತಿನ ಅರ್ನಿಂಗ್ಸ್ ಬಂದು ಒಂದೇ ಆರ್ಡ್ರು 365 ರೂಪಾಯಿ ಆಗಿದೆ. ಫಸ್ಟ್ನೇ ಆರ್ಡ್ರ್ ಇದು ರ್ಯಾಪಿಡೋದಲ್ಲಿ ಬಿದ್ದಿದ್ದು. ಇದು 365 ರೂಪಾಯಿ ಬಿಟ್ಟರೆ ಪೋರ್ಟರ್ ಮಾಡಿದೆ. ಸೊ ಪೋರ್ಟರ್ಲಿ ಬಂದು ಬ್ಯಾಲೆನ್ಸ್ ಎಲ್ಗೂ ತೋರಿಸ್ತಾನೆ. ರೀಚಾರ್ಜ್ ಸೆಕ್ಷನ್ ಬರ್ತಾಯಿದೆ. ಗಳಿಸಿ 568 ರೂಪಾಯಿ ಆಗಿದೆ. ಇದರಲ್ಲಿ ಬಂದು 1 2 3 4 5 ಆರ್ಡ್ರ್ ಮಾಡಿದ್ದೀನಿ ಗುರು. ಇದು ಬರೀ ಟ್ರಿಪ್ ಸಮಯ ಮಾತ್ರ ತೋರಿಸ್ತಾ ಇದೆ. ಇದೊಂದು 568. ಕ್ಯಾಲ್ಸಿ ಅಲ್ಲಪ್ಪ. 568 ಪ್ಲಸ್ ಇದೊಂದು 365 ಪ್ಲಸ್ 365. ಸೊ 5:30 11 ಗಂಟೆ ಗಂಟ 933 ರೂಪೀಸ್ ಆಗಿದೆ. ಸೊ ಪೆಟ್ರೋಲು ನನ್ನ ಪ್ರಕಾರ 200 ಹತ್ತತ್ರ ಹೋಗಿರುತ್ತೆ. ಪೆಟ್ರೋಲ್ 200 ಬೇಕು ಗುರು. 200 ಹೋಗಿರುತ್ತೆ ಪೆಟ್ರೋಲ್ ಒಂದು 200 ತೆಗೆದ್ರೆ ಒಂದು 700. ನನ್ನ ಖರ್ಚು ಒಂದು 30 ರೂಪೀಸ್ ಹೋಗುತ್ತೆ. 700 ಗುರು. 700 ಉಳಿದಿದೆ. ಪಾರ್ಟ್ ಟೈಮು 700 ಉಳಿದ್ರೆ ಬೆಸ್ಟು, ಮಾಡ್ಬೋದು. ಬಟ್ ಡೈಲಿ ಇದೇ ಥರ ಆಗಲ್ಲ. ಕೆಲವೊಂದು ಟೈಮ್ ಮಾತ್ರ ಈ ಥರ ಆಗುತ್ತೆ. ಫುಲ್ಲು ಮಿಂಚ್ತಾ ಇದೆ ಗುರು. ನಾಗಲಿಂಗೇಶ್ವರ ಟೆಂಪಲ್ಲು ಮೋಸ್ಟ್ಲಿ ಏನೋ ಫೆಸ್ಟಿವಲ್ ಇರಬೇಕನ್ಸುತ್ತೆ, ನನಗೂ ಗೊತ್ತಿಲ್ಲ. ಅದನ್ನು ಬಿಡಿ. ಇವತ್ತಿನ ಅರ್ನಿಂಗ್ಸ್ ಬಂದು 933 ಟೋಟಲು. ನನ್ನ ಪ್ರಕಾರ ನನಗೆ ಉಳ್ಕೊಳ್ಳೋದು ಬಂದು 700 750 ಅಷ್ಟು ಉಳಿಯುತ್ತೆ. ಸೊ ಪಾರ್ಟ್ ಟೈಮ್ ಈ ಥರ ಬಿದ್ದರೆ ಮಾಡ್ಬೋದು. ಬಟ್ ಡೈಲಿ ಇದೇ ಥರ ಆಗಲ್ಲ ಗುರು. ಇವತ್ತೇನೋ ಲಕ್ ಚೆನ್ನಾಗಿತ್ತು, ಹಾಗಾಗಿ ಒಂದೇ ಆರ್ಡ್ರ್ 365 ರೂಪಾಯಿ ಬಿತ್ತು. ಆ ಕಡೆಯಿಂದ ಮತ್ತೆ ಅಂಜನಾಪುರಕ್ಕೂ ಬಿತ್ತು, ಬಾಣಸ್ವಾಡಿಯಿಂದ. ಸೊ ಅವೆರಡೂ ಲಾಂಗ್ ಆರ್ಡ್ರು. ಅಲ್ಲೇ ಸ್ವಲ್ಪ ಅಮೌಂಟು ವರ್ಕೌಟ್ ಆಗಿತ್ತು. ಸೊ ಲಾಂಗು ಬಿದ್ದರೆ ಟ್ರಾಫಿಕ್ ಇಲ್ಲ ಅಂದರೆ ವರ್ಕೌಟ್ ಆಗುತ್ತೆ ಗುರು. ಟ್ರಾಫಿಕ್ ಇದ್ದರೆ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಸೊ ನಾನಿನ್ನೇನೋ ಮನೆ ಹತ್ರ ಬಂದೆ. ಓಕೆ ಬಾಯ್. ನಾಳೆ ಝೊಮೊಟೊ ಮಾಡಬೇಕು. ಝೊಮೊಟೊ ಮಾಡಿದ್ರೆ ವೀಡಿಯೋ ಹಾಕ್ತೀನಿ, ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ನೋಡೋಣ ಝೊಮೊಟೊದಲ್ಲಿ ಸಂಡೇ ಎಷ್ಟಾಗುತ್ತೆ ಅಂತ. ಸೊ ಓಕೆ ಬಾಯ್.